ಹರೇ ಶ್ರೀನಿವಾಸ, ನಾನು ಮಹಲ್ಯ ಕುಲಕರ್ಣಿ. ಈ ದಿನ ಸಾಂಬಾರು ಪೌಡರು ಕೆಲವೊಬ್ಬರು ಕೇಳಿದ್ರ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಂಗು, ಮೆಣಸುಕಾಳು, ಸಾಸಿವೆ ಕಾಳು, ಈ ಲೋಟದಿಂದ 2 ಲೋಟ ಧನಿಯಾ ತೊಗೊಂಡಿದ್ದೀನಿ. ಆಮೇಲೆ ಮೆಣಸಿನಕಾಯಿ 1-2 ಲೋಟ ತೊಗೊಂಡಿದ್ದೀನಿ. ಅಂದರೆ ನೀವು ಹೆಚ್ಚು ಕಡಿಮೆ ಹಾಕೋಬೋದು, ಖಾರ ಬೇಡ ಆದರೂ ಕಡಿಮೆ ಮಾಡ್ಕೋಬೋದು, ಬೇಕಂದರೂ ಇನ್ನೂ ಹೆಚ್ಚಿಗೆನೂ ಹಾಕೋಬೋದು, ಮೆಣಸಿನ್ಕಾಯ್ದೇನಿದು ಇಲ್ಲ. ಆಮೇಲೆ 2 ಟೀ ಸ್ಪೂನು ಸಾಸಿವೆ ಕಾಳು, ಆಮೇಲೆ 1 ಟೀ ಸ್ಪೂನು ಮೆಂತ್ಯಕಾಳು, 2 ಟೀ ಸ್ಪೂನು ಜೀರಿಗೆ ಕಾಳು, 2 ಟೀ ಸ್ಪೂನು ಮೆಣಸಿನಕಾಳು, ಖಾರ ಮೆಣಸು, ಆಮೇಲೆ ಅರ್ಧ ಟೀ ಸ್ಪೂನು ಇಂಗು. ಇದನ್ನು ಕಬ್ಬಿಣ ಬಾಣಲೆಯಲ್ಲಿ ಮಂದವಾಗಿ ಹುರ್ಕೊಳ್ಬೇಕು. ಆಮೇಲೆ ಇದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ತೊಗೋಬೇಕು. ಹುರಿದು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದು ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇವನ್ನೆಲ್ಲ ಡ್ರೈ ಹಾಗೆ ಹುರ್ಕೋಬೇಕು. ನೋಡಿ, ಕಲರ್ ಏನು ಚೆಂದಾಗಿ ಬಂದಿದ್ದಿಲ್ಲ. ಇದು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಸೊಪ್ಪು, ಅದರ ಜೊತೆಗೆ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿದ್ದೀನಿ. ನೋಡಿ, ಈಗ ಇದನ್ನು ನೋಡಿ ಕಲರ್ ಹೇಗಿದೆ ನೋಡಿ. 4 ಬಟ್ಲು ಸಾರಿಗೆ 2 ಅಥವಾ 1.5 ಟೀ ಸ್ಪೂನು ಪೌಡ್ರ್ ಹಾಕಬೇಕು. ನೋಡಿ ಹೇಗಾಗಿದೆ. ಇದನ್ನು ಚೆನ್ನಾಗಿ ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೊಳ್ಳಿ, ಏರ್ ಟೈಟ್ ಥರ, ಅಂದರೆ ಏರ್ ಟೈಟ್ ಆಗೋವಾಗ ಹಾಗೆ ತುಂಬಿಟ್ಕೊಳ್ಳಿ. ಇದು ನಿಮ್ಮ ಮಸಾಲೆ ಸಾಂಬಾರು ಪೌಡರು ರೆಡಿಯಾಗಿದೆ. ಹರೇ ಶ್ರೀನಿವಾಸ, ನಮಸ್ಕಾರ. ಮತ್ತೆ ಏನಾದರೂ ತಗೊಂಡು ನಿಮ್ಮ ಎದುರುಗಡೆ ಬರ್ತೀನಿ. ನಮಸ್ಕಾರ.